ಬಿಗ್ ಬಾಸ್ ಮನೆಯಲ್ಲಿ ಮೂಳೆಸಿತ್ತು ಗೆಲ್ಲಿ ನಂಬರ್ 1 ಅನ್ನೋದು ಪ್ರೂವ್ ಆಗೋಯ್ತು. ದೊಡ್ಡ ದೊಡ್ಡ ಬ್ಯಾನರ್ಗಳು, ಹಳ್ಳಿಯಿಂದ ದಿಲ್ಲಿವರೆಗಿನ ಗಿಲ್ಲಿ ಹವಾ ಜೋರಾಗಿದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಆ ಮನೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಅದು ಗಿಲ್ಲಿ. ಆಟವನ್ನ ಯಾವ ರೀತಿಯಲ್ಲಾದರೂ ಚೇಂಜ್ ಮಾಡೋ ಬಿಗ್ ಮನೆಯ ಈ ಜೋಕರ್ ಈಗ ರಾಜ್ಯಾದ್ಯಂತ ನಂಬರ್ 1 ಕಿರುತೆರೆಯ ಸ್ಟಾರ್ ಆಗಿ ಮೆರೆಯುತ್ತಿರೋದು ಸುಳ್ಳಲ್ಲ. ಹೀಗಿರುವಾಗ ಗಿಲ್ಲಿ ಬಗ್ಗೆ ಸೂಪರ್ ಸೀಕ್ರೆಟ್ ಒಂದು ರಿವೀಲ್ ಆಗಿದೆ. ಅಷ್ಟಕ್ಕೂ ಏನ್ ವಿಷಯ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅನ್ನೋದು ರಾತ್ರಿ ವೇಳೆಗೆ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಬಿಗ್ ಬಾಸ್ ಹೌಸ್ನಲ್ಲಿ ಸದ್ಯ 6 ಮಂದಿ ಸ್ಪರ್ಧಿಗಳಿದ್ದಾರೆ. ಈ 6 ಮಂದಿಯಲ್ಲಿ ಯಾರು ವಿನ್ನರ್ ಆಗ್ತಾರೆ ಎಂಬುದು ಇಡೀ ರಾಜ್ಯದಲ್ಲಿ ಕುತೂಹಲಕ್ಕೆ ಕಾರಣವಾಗಿದೆ. ಜೊತೆಗೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಗಿಲ್ಲಿ ಹವಾ ಜೋರಾಗಿದೆ. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ ಗಿಲ್ಲಿ ನಟನಿಗೆ ಅಭಿಮಾನಿ ಬಳಗ ಹಿರಿದಾಗಿದೆ. ಅವರಿಗೆ ಇನ್ಸ್ಟಾಗ್ರಾಂನಲ್ಲಿ 1.5 ಮಿಲಿಯನ್ ಅಂದ್ರೆ 15 ಲಕ್ಷ ಹಿಂಬಾಲಕರು ಸಿಕ್ಕಿದ್ದಾರೆ. ಇದು ಅವರ ಜನಪ್ರಿಯತೆಗೆ ಹಿಡಿದ ಕೈಗನ್ನಡಿಯಾಗಿದ್ದು, ಬಿಗ್ ಬಾಸ್ಗೆ ಗಿಲ್ಲಿ ಬರಲು ಕಾರಣ ಯಾರು ಅನ್ನೋದು ಈಗ ರಿವೀಲ್ ಆಗಿದೆ. ಹೌದು, ಗಿಲ್ಲಿ ನಟ ಅವರು ಜೀ ಕನ್ನಡದಲ್ಲಿ ಶೋಗಳನ್ನ ನೀಡುತ್ತಾ ಬಂದವರು. ಇನ್ನು ಗಿಲ್ಲಿ ಮೊದಲ ಬಾರಿಗೆ ಕಲರ್ಸ್ನಲ್ಲಿ ಕಾಣಿಸಿಕೊಂಡಿದ್ದು ಕ್ವಾಟ್ಲೆ ಕಿಚನ್ ಶೋನಲ್ಲಿ. ಇದರಲ್ಲಿ ಅವರು ಹೆಚ್ಚು ದಿನ ಇರಲಿಲ್ಲ. ಆ ಬಳಿಕ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಶೋಗೆ ಬಂದು ಗಮನ ಸೆಳೆದರು. ಗಿಲ್ಲಿ ತನ್ನ ಪಂಚಿಂಗ್ ಡೈಲಾಗ್ ಕಾಮಿಡಿಯಿಂದ ಅದ್ಭುತವಾಗಿ ಮನರಂಜನೆ ನೀಡಿರುವ ಮೂಲಕ ಎಲ್ಲರ ಮೆಚ್ಚುಗೆ ಪಡೆದಿದ್ದಾರೆ. ಅಷ್ಟಕ್ಕೂ ಗಿಲ್ಲಿ ಬಿಗ್ ಬಾಸ್ ಮನೆಗೆ ಬರಲು ಕಾರಣ ಯಾರು ಗೊತ್ತಾ? ಅದು ಬೇರೆ ಯಾರು ಅಲ್ಲ, ಬಿಗ್ ಬಾಸ್ ಮಾಜಿ ಸ್ಪರ್ಧಿ ತುಕಾಲಿ ಸಂತೋಷ್. ಈ ವಿಷಯವನ್ನ ಗಿಚ್ಚಿಗಿಲಿಗಿಲಿ ತಂಡ ಬಿಗ್ ಬಾಸ್ ಮನೆಗೆ ಬಂದಾಗ ಗಿಲ್ಲಿನೇ ಹೇಳಿದ್ರು. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ ಮಾಡ್ತಿದ್ದು, ಗಿಲ್ಲಿ ಲೈಫ್ನ ದೊಡ್ಡ ಯಶಸ್ಸಿಗೆ ತುಕಾಲಿ ಸಂತೋಷ್ ಕಾರಣವಾಗಿದ್ದಂತೂ ಸುಳ್ಳಲ್ಲ. ಅದೇನೇ ಆಗಲಿ, 37 ಕೋಟಿ ವೋಟ್ಗಳು, 50 ಲಕ್ಷ ಕ್ಯಾಶ್, ಬಿಗ್ ಬಾಸ್ ಕಪ್ ಗೆಲ್ಲೋದು ಯಾರು ಅನ್ನೋದು ಇಂದು ರಾತ್ರಿ ರಿವೀಲ್ ಆಗಲಿದ್ದು, ಗಿಲ್ಲಿ ಗೆಲ್ತಾರಾ ಇಲ್ಲ ಸೋಲ್ತಾರಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.